ಕಳೆದ ವಿಡಿಯೋಗಳಲ್ಲಿ ನಾವು SIP ಕ್ಯಾಲ್ಕುಲೇಷನ್ ಹೆಂಗೆ ವರ್ಕ್ ಆಗುತ್ತೆ, ಲಂಪ್ ಸಮ್ ಕ್ಯಾಲ್ಕುಲೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಒಂದು ರೆಗ್ಯುಲರ್ ಇನ್ಕಮನ್ನು ಹೆಂಗೆ ನಾವು ಕ್ರಿಯೇಟ್ ಮಾಡ್ಕೋಬೋದು, ಅದರಲ್ಲೂ ಎಸ್ಪೆಷಲಿ 20, 30, 40 ಈ ಏಜಲ್ಲಿರೋರು 10 or 20 ಇಯರ್ಸ್ ತನಕ ನನಗೆ ವರ್ಕ್ ಮಾಡೋ ಎಬಿಲಿಟೀಸ್ ಇದೆ. ಆಮೇಲೆ ನಾನು ರಿಟೈರ್ ಆಗಬೇಕು, ಒಂದು ಪರ್ಟಿಕ್ಯುಲರ್ ಒಂದು ಸ್ಯಾಲ್ರಿ ಥರ ಒಂದು ಇನ್ಕಮನ್ನು ನಾನು ಕ್ರಿಯೇಟ್ ಮಾಡಿಕೊಂಡು ರಿಟೈರ್ ಆಗಬೇಕು ಅಂತ ಅಂದ್ಕೊಳ್ಳೋರು. ಗೌರ್ಮೆಂಟ್ ವರ್ಕರ್ಸ್ಗೆ ಮೋಸ್ಟ್ಲಿ ಪೆನ್ಷನ್ಸ್ ಎಲ್ಲ ಇರೋದ್ರಿಂದ ಅವರು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡದೇ ಇರ್ಬೋದು ಇಂಥವಕ್ಕೆ. ಬಟ್ ಅವರು ಕೂಡ ಇದರಲ್ಲೊಂದು ಇದನ್ನು ಒಂದು ಎಕ್ಸ್ಟ್ರಾ ಸ್ಟ್ರೀಮ್ ಆಫ್ ಇನ್ಕಮ್ ಅಂತ ಬಿಲ್ಡ್ ಮಾಡ್ಕೊಂಡ್ರೆ ತಪ್ಪೇನೂ ಇಲ್ಲ. ಬಟ್ ಪ್ರೈವೇಟ್ ಎಂಪ್ಲಾಯೀಸ್ ಅಥವಾ ಬಿಸ್ನೆಸ್ ಓನರ್ಸ್ ಒಂದು ಟೆನ್ಯೂರ್ ಅಂದರೆ 10-20 ಇಯರ್ಸ್ ತನಕ ನಾನು ವರ್ಕ್ ಮಾಡ್ತೀನಿ ಅಥವಾ ಬಿಸ್ನೆಸ್ ನಡೆಸ್ತೀನಿ, ಆಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ನನಗೆ ಮಂತ್ಲಿ ಇಷ್ಟು ಇನ್ಕಮ್ ಬೇಕು ಅಂತ ಅನ್ನೋರಿಗೆ ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸು, ಬಟ್ ಒಂದು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ಸು ಹೆಂಗೆ ವರ್ಕ್ ಆಗುತ್ತೆ ಅಂತ ಈ ಕ್ಯಾಲ್ಕುಲೇಟರ್ ಮೂಲಕ ನೋಡೋಣ. ಸೊ ಇದು ಬಂದು ಅಸೆಟ್ ಪ್ಲಸ್ ಅಲ್ಲಿ ಅದೇ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡೋ ಪ್ಲಾಟ್ಫಾರ್ಮ್ ಇದು. ಅದರಲ್ಲಿ ಒಂದು ಕ್ಯಾಲ್ಕುಲೇಟರು ರೆಗ್ಯುಲರ್ ಇನ್ಕಮ್ ಕ್ಯಾಲ್ಕುಲೇಟರ್ ಅಂತ. ಇದರಲ್ಲಿ ಫಾರ್ ಎಕ್ಸಾಂಪಲ್ 10,000 SIPನ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನೊಬ್ಬ 30 ವರ್ಷದ ಒಬ್ಬ ಹುಡುಗ ಅಥವಾ 20 ವರ್ಷದಿಂದ ಶುರು ಮಾಡ್ತೀನಿ ಅಂತಂದರೆ 20 ವರ್ಷದಲ್ಲಿ ಏನು ಕಷ್ಟ ಅಂದರೆ, ಈಗ ಮನೆ ಕಡೆ ಎಲ್ಲ ಆರಾಮಾಗಿದ್ದು ಸ್ಯಾಲ್ರಿಯಲ್ಲಿ ನಾವೇನೋ ಮನೆಗೆ ಡೆಡಿಕೇಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. 10,000 ನಾವು ಇನ್ವೆಸ್ಟ್ಮೆಂಟ್ಗೆ ಬಿಗಿನಿಂಗ್ ಆಫ್ ದಿ ಕರಿಯರಲ್ಲೇ ಇದು ಮಾಡೋದು. ಕೆಲವೊಂದು ನೌಕರಿಗಳು ಜಾಸ್ತಿ ಕೊಡ್ಬೋದು, ಬಟ್ ಎಲ್ಲ ಒಂದು ಜಾಬ್ ಹೋಲ್ಡರ್ಸ್ಗೂ ಅದು ಸಾಧ್ಯ ಆಗೋದಿಲ್ಲ. ಸೊ ಸಪೋಸ್ 25ನೇ ವರ್ಷದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ SIPನ. 10,000 SIP ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲಂಪ್ ಸಮ್ ನಮ್ಮ ಹತ್ರ ಏನೂ ಇಲ್ಲ, 10,000 ಅಷ್ಟೇ. ಇನ್ವೆಸ್ಟ್ಮೆಂಟ್ ಪೀರಿಯಡ್ ಒಂದು 10 ವರ್ಷಕ್ಕೆ ಮಾಡ್ತೀವಿ. 25ನೇ ವಯಸ್ಸಿಂದ ಹಿಡಿದು 35ನೇ ವಯಸ್ಸು ತನಕ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. 35ನೇ ವಯಸ್ಸು 10 ವರ್ಷ ಆದ ತಕ್ಷಣ ನಾವು ತೆಗೆಯಲ್ಲ, ಇನ್ನು 10 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಹಂಗೆ ಬಿಡ್ತೀವಿ. ಅಂದರೆ ಇನ್ವೆಸ್ಟ್ಮೆಂಟ್ ಪೀರಿಯಡ್ 10 ವರ್ಷ ಆದರೆ ವೆಯ್ಟಿಂಗ್ ಪೀರಿಯಡ್ ಬಿಫೋರ್ ವಿತ್ಡ್ರಾಲ್ ಅದು 10 ವರ್ಷ. 10 ವರ್ಷ ಇನ್ವೆಸ್ಟ್ ಮಾಡ್ತೀನಿ, ಆಮೇಲೆ 10 ವರ್ಷ ಬಿಡ್ತೀನಿ. ಸೊ ಟೋಟಲ್ 20 ಇಯರ್ಸು. ಬರೀ ಇನ್ವೆಸ್ಟ್ ಮಾಡೋದು 10 ವರ್ಷ ಅಂದರೆ 10,000 12 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಏನು, ನಾವು ಆ್ಯಸ್ ಯೂಶುವಲ್ ಕ್ಯಾಲ್ಕುಲೇಟ್ ಮಾಡೋ ಥರ 14% ಒಂದು ಮಿಡ್ ರೇಂಜ್ ಇದನ್ನು ಇಟ್ಕೊಂಡಿದ್ದೀನಿ. ಮಂತ್ಲಿ ವಿತ್ಡ್ರಾಲ್ ಅಂದರೆ ನಾವು ವಿತ್ಡ್ರಾ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 20 ವರ್ಷ ಆದಮೇಲೆ, ಸರಿ ನಾನು ರಿಟೈರ್ ಆಗ್ತಾ ಇದ್ದೀನಿ, ಅವಾಗಿಂದ ನಾನು 1 ಲಕ್ಷ ನನ್ನ ಖರ್ಚಿಗೆ ನನಗೆ ಎಕ್ಸ್ಪೆನ್ಸಸ್ಗೆ ಬೇಕು ಅಂತ ಅಂದ್ಕೊಂಡ್ರೆ, ಒಂದು ಪೆನ್ಷನ್ ಥರನೇ ಅಂತ ಅಂದ್ಕೊಂಡ್ರೆ, ಆ ಒಂದು ನಾನು ವಿತ್ಡ್ರಾ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ 14% ಇಟ್ಕೊಂಡಿದ್ದೀನಿ. ಉಳಿದ ಅಮೌಂಟ್ ಏನಿದೆ ಬಿಲ್ಡ್ ಆಗಿರೋದು ಅದು ಕೂಡ ಅಷ್ಟೇ ರಿಟರ್ನ್ಸ್ನ ಜನರೇಟ್ ಮಾಡ್ತಾ ಇರುತ್ತೆ ಅಂತ. ಸೊ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರೆ ನಾವು ಇಯರ್ 1 ಮತ್ತು ಇಯರ್ 20ಯಲ್ಲಿ ಎಷ್ಟಾಗುತ್ತೆ, ಇಯರ್ 1ನಲ್ಲಿ ನಾವು 1.4 ಲ್ಯಾಕ್ ನಾವು ಅಕ್ಯುಮುಲೇಟ್ ಮಾಡಿರ್ತೀವಿ. ಇಯರ್ 20ಯಲ್ಲಿ ಅದು ಅಂದರೆ 20 ಇಯರ್ 10 ಇಯರ್ ನಾನು ಏನು SIP ಪೇ ಮಾಡಿರ್ತೀನಿ, ಆ ವರ್ಷದಲ್ಲಿ ಎಷ್ಟಾಗಿರುತ್ತೆ, ಮತ್ತು ಅದಾದಮೇಲೆ 10 ಇಯರ್ಸ್ ಬಿಟ್ಟಿರ್ತೀನಲ್ಲ, ಅದು ಗ್ರೋ ಆದಾಗ ಎಷ್ಟಾಗಿರುತ್ತೆ. ಬೈ ದ ಎಂಡ್ ಆಫ್ ಇಯರ್ 20 ಅರೌಂಡ್ 98 ಲ್ಯಾಕ್ ನಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 10th ಇಯರ್, ನಾವು SIP ಕಟ್ಟಿ ಮುಗಿಸಿದ 10th ಇಯರ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಬಂದು ಒಂದು 26 ಲಕ್ಷ. ಬಟ್ ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು 12 ಲಕ್ಷ, ಬಿಕಾಸ್ ಎವ್ರಿ ಮಂತ್ ನಾನು 10,000 ಕಟ್ತೀನಿ. ಸೊ ಒಂದು ವರ್ಷಕ್ಕೆ 1.2 ಲ್ಯಾಕ್ ಅಂತ ಅಂದ್ಕೊಂಡ್ರೆ 12 ಲಕ್ಷ ನಾನು 10 ವರ್ಷದಲ್ಲಿ ಪೇ ಮಾಡಿರ್ತೀನಿ. ಬಟ್ ಆ ಡ್ಯೂರೇಷನಲ್ಲಿ ಗ್ರೋ ಆಗಿ ಟೋಟಲ್ ವ್ಯಾಲ್ಯೂ ಬಂದು 26 ಲ್ಯಾಕ್ ಆಗಿರುತ್ತೆ. ಅದೇ ವಿತ್ಡ್ರಾಲ್ ಬಿಗಿನ್ ಆದಾಗ 10 ವರ್ಷ ಆದಮೇಲೆ ವಿತ್ಡ್ರಾಲ್ ಬಿಗಿನ್ ಆದಾಗ ಅದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ, 98 ಲ್ಯಾಕ್ ಅಥವಾ 1 CR ಆಗಿರುತ್ತೆ. ಸೊ ಹೌ ಲಾಂಗ್ ಯು ಕ್ಯಾನ್ ಕೀಪ್ ವಿತ್ಡ್ರಾಯಿಂಗ್ ಫಾರ್ ಲೈಫ್, ಅಂದರೆ ಅದು ಎಂಡ್ ಆಗೋದೇ ಇಲ್ಲ. ಅಂದರೆ ನಿಮ್ಮ ತಿಂಗಳಿಗೆ ಬರೀ 1 ಲಕ್ಷ ಥರ ನೀವೇನಾದರೂ ವಿತ್ಡ್ರಾ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಸಪೋಸ್ 25 ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, 35ನೇ ವಯಸ್ಸು ತನಕ ಕಟ್ತೀರಾ, ಇನ್ನು 10 ವರ್ಷ ಅಂದರೆ 45ನೇ ವಯಸ್ಸಲ್ಲಿ ಓಕೆ ಸಾಕು ನನಗೆ ಇಲ್ಲಿ ಪೆನ್ಷನ್ ಬರುತ್ತೆ ಅಂತ ಬಿಟ್ಟರು, ಕೆಲಸ ಬಿಟ್ಟು ನೀವು ಇದ್ರ ಮೇಲೆ ಡಿಪೆಂಡ್ ಆದರೂ ಕೂಡ ಈ ಒಂದು ರಿಟರ್ನ್ಸು ಮ್ಯಾಚ್ ಆದರೆ ಅಲ್ಲಿಂದ ಫಾರ್ ಲೈಫ್ ನೀವು ಅದನ್ನು ತಗೋತಾನೆ ಹೋಗ್ಬೋದು. ಮತ್ತು ಅದನ್ನು ಖಾಲಿ ಆಗಲ್ಲ. ಯಾಕೆ ಖಾಲಿ ಆಗಲ್ಲ ಅಂದರೆ, ಈ 1 ಕೋಟಿ ಫಂಡ್ ಏನಿರುತ್ತೆ ಅದು ನಾವು ಪ್ರತಿ ತಿಂಗಳು 1 ಲಕ್ಷ ತೊಗೊಂಡ್ರೆ ಅದು ಅದಕ್ಕಿಂತಲೂ ಜಾಸ್ತಿ 1,50,000 1,20,000 ಆ ಥರ ರೀಫಿಲ್ ಮಾಡ್ತಾ ಹೋಗುತ್ತೆ. ಮತ್ತು ಮಿಕ್ಕಿರೋ ಏನು 98 ಲಕ್ಷದಲ್ಲಿ 1 ಲಕ್ಷ ತಕ್ಕ 97 ಲಕ್ಷ ಅದು ವರ್ಕ್ ಆಗಿ ರೀಫಿಲ್ ಮಾಡ್ತಾ ಇರೋದ್ರಿಂದ ನಾವು ಆ ಫಂಡಿಂದ ತೆಗೊಳ್ಳೋಕ್ಕಿಂತ ಜಾಸ್ತಿ ಅಮೌಂಟು ಆ ಫಂಡ್ಗೆ ಅದು ಆ್ಯಡ್ ಆಗ್ತಾ ಇರುತ್ತೆ ಮಂತ್ಲಿ. ಹಂಗಾಗಿ ಫಾರ್ ಲೈಫ್ ಇದು ತಗೋತಾನೆ ಹೋಗ್ಬೋದು. ಆ್ಯಂಡ್ ಉಳಿದಿರೋ ಅಮೌಂಟ್ನ ನಾವು ಯಾರಿಗೆ ಸೇರಬೇಕು ಅಂತ ನಾವು ಮೆನ್ಷನ್ ಮಾಡಿರ್ತೀವಿ, ಅಕಸ್ಮಾತ್ ನಾವೇನಾದರೂ ಡೆತ್ ಆದಲ್ಲಿ ಅದು ಆ ವಾರಸುದಾರರಿಗೆ ಸೇರುತ್ತೆ. ಐ ಥಿಂಕ್ ಏನಕ್ಕೆ ಇನ್ವೆಸ್ಟ್ಮೆಂಟ್ನ ಬೇಗ ಶುರು ಮಾಡಬೇಕು, ತಿಳ್ಕೊಂಡು ಶುರು ಮಾಡಬೇಕು ಅಂತಂದರೆ ಈ ಕಾರಣಗಳಿಗೆ.
ನಮಗೆ ಗೌರ್ಮೆಂಟ್ ಕೆಲಸ ಇಲ್ಲ, ಆಮೇಲೆ ಏನು ಎತ್ತೋ, ಮತ್ತು ಯಾರ ಮೇಲೂ ಡಿಪೆಂಡೆಂಟ್ ಆಗಿ ಮಕ್ಳ ಮೇಲೂ ಕೂಡ ಫೈನಾನ್ಷಿಯಲಿ ಡಿಪೆಂಡ್ ಆಗಬೇಕು ಅನ್ನೋ ಆತಂಕ ನಮ್ಗೆ ಇರಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಈಗ 10,000 ಇದಕ್ಕೆ ಅಂತ ಎತ್ತಿಟ್ಟು ಉಳಿದಿದ್ರಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಕಳ್ಕೊಂಡ್ರು ಕೂಡ ನಾನು ರಿಟೈರ್ ಆಗೋ ಟೈಮಿಗೆ ನನಗೆ ಸಾಕಲ್ಲ ಪೆನ್ಷನ್ 1,00,000. ಮೋಸ್ಟ್ಲಿ ಇನ್ನು 20 ವರ್ಷ ಆದಮೇಲೆ 1,00,000 ಕಡಿಮೆ ಅನಿಸ್ಬೋದು. ಇವಾಗ ಹಿಂಗೆ ಸಿಟಿ ಲೈಫ್ ಒಂದು 25-30 ಸಾವಿರ ಅಂದರೆ ಏನಕ್ಕೂ ಸಾಕಾಗಲ್ಲ. ಅಟ್ಲೀಸ್ಟ್ ಕನಿಷ್ಠ ಒಂದು 50,000 ಬೇಕು ಒಂದು ಡೀಸೆಂಟ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದರೆ. ಆ ಥರ ಅವತ್ತಿಗೆ ಇವತ್ತಿನ ಒಂದು 50,000ದ ಏನೋ ಇನ್ಫ್ಲೇಷನ್ ಅವತ್ತಿಗೆ ಕರೆಕ್ಟ್ ಆಗಿರುತ್ತೆ. ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನೀವು ಫೈನಾನ್ಷಿಯಲಿ ಫ್ರೀ ಆಗ್ಬೋದು. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ನಾವು ಲೀಡ್ ಮಾಡ್ತಾ ಇದೀವಿ ಅಂತ ಅಂದರೆ ಆಗಲೇ ನಮ್ಮ ಮೈಂಡ್ ತುಂಬ ಫ್ರೀ ಆಗಿಬಿಡುತ್ತೆ. ನಮ್ಮ ಲೈಫನ್ನು ಕೂಡ ನಾವು ಆದಷ್ಟು ಎಂಜಾಯ್ ಮಾಡಿಕೊಂಡು ಸ್ಟ್ರೆಸ್ ಫ್ರೀ ಆಗಿ ಕಳಿತೀವಿ ಅನ್ನೋದು ಅಷ್ಟೇ. ಆಲ್ ದ ಬೆಸ್ಟ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಗೆ.